ಇವತ್ತಿನ ವಿಡಿಯೋದಲ್ಲಿ ನನ್ನ ಈ ಸ್ಪಿರಿಚುವಲ್ ಜರ್ನಿ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಈ ಧ್ಯಾನದ ಹಂತಗಳನ್ನು ನಾನು ಹೇಗೆ ಪಾರು ಮಾಡ್ತಾ ಹೋದೆ, ಧ್ಯಾನದ ಸ್ಟೇಜಸ್ ಹೆಂಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಿಕಾಸ್ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ಆ್ಯಂಡ್ ಇವಾಗ ಆಲ್ಮೋಸ್ಟ್ 9 ಇಯರ್ಸ್ ಅಂತಲೇ ಹೇಳ್ಬೋದು ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ. ಧ್ಯಾನದ ಬೇರೆ ಬೇರೆ ಹಂತಗಳು ನನ್ನ ಅನುಭವಕ್ಕೆ ಬಂದವು. ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಸಹಾಯ ಆಗಬಹುದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಧ್ಯಾನ ಶುರು ಮಾಡಿದಾಗ ಮೊದಲನೇ ಹಂತದಲ್ಲೇ ಒಂಥರ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಬೇರೆ ಬೇರೆ ಸ್ಥಿತಿಗೆ ನಾವು ಸೇರ್ತಾ ಹೋಗ್ತೀವಿ. ಆವಾಗ ಧ್ಯಾನ ಹೇಗೆ ಇರುತ್ತೆ, ಈ ಆಧ್ಯಾತ್ಮಿಕ ಪಯಣ ಹೇಗೆ ಹಂತ ಹಂತವಾಗಿ ನಮ್ಮನ್ನು ಉನ್ನತಿಯ ಕಡೆಗೆ ಕರ್ಕೊಂಡೋಗುತ್ತೆ ಅನ್ನೋ ಅಂಶವನ್ನು ತಿಳಿಸೋದೇ ಇವತ್ತಿನ ವಿಡಿಯೋ. ಆ್ಯಂಡ್ ನನ್ನ ಜರ್ನಿಯನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇದೇ ರೀತಿ ಆಗುತ್ತೆ ಅಂತ ಇದೇ ಆರ್ಡರಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ಬರಿಗೆ ಮೊದಲೇ ಕೆಲವೊಂದು ಆಗ್ಬೋದು, ತದನಂತರ ಆಗ್ಬೋದು. ಆದರೆ ನಮ್ಮ ಎನ್ಲೈಟನ್ಮೆಂಟ್ಗೆ, ಉನ್ನತಿಗೆ ಪ್ರತಿಯೊಬ್ಬರು ಕೂಡ ಈ ಹಂತವನ್ನು ದಾಟಿ ಹೋಗಲೇಬೇಕೇನೋ ಅಂತ ನನಗೆ ಅನಿಸುತ್ತೆ. ಸೊ ಮೊದಲೇ ಹಂತದಲ್ಲಿ ನಾನು ಧ್ಯಾನವನ್ನು ಶುರು ಮಾಡಿದಾಗ ಎಲ್ಲರಿಗೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ವ, ಇರ್ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಸೊ ನಾನು ಅದೇ ರೀತಿಯಿಂದ ಶುರು ಮಾಡಿದೆ. ಯಾವ ಮೋಟಿವೇಟ್ ಆಗುವಂಥ ಅನುಭವಗಳು ಯಾವುದೂ ಆಗೋದಿಲ್ಲ. ಇನ್ನೂ ಅತಿ ಹೆಚ್ಚು ಆಲೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ತುಂಬ ಜನ ಅಲ್ವಾ ಅದಕ್ಕೆ ಧ್ಯಾನ ಶುರು ಮಾಡಿ ಕೆಲವೇ ತಿಂಗಳಲ್ಲಿ ಬಿಟ್ಟು ಬಿಡ್ತಾರೆ. ಇದು ನನಗೆ ಆಗೋದಿಲ್ಲ. ಯಾಕೆ ಅಂದರೆ ಕಣ್ಣು ಮುಚ್ಕೊಂಡ್ರೆ ಇನ್ನೂ ಹೆಚ್ಚು ನನಗೆ ಆಲೋಚನೆಗಳು ಬರುತ್ತೆ ಅಂತ. ನಮ್ಮ ಸಿಸ್ಟಮನ್ನು ಶಟ್ ಡೌನ್ ಮಾಡಿ ನಾವು ಕುತ್ಕೊಂಡೇ ಇರೋದಿಲ್ಲ ಅಲ್ವಾ. ಯಾವಾಗ ನಾವು ಕಣ್ಮುಚ್ಚಿ ನಮ್ಮ ಜೊತೆ ನಾವು ಕುತ್ಕೊಂಡಾಗ ಇದ್ದದ್ದು ಇಲ್ಲದೆ ಇರೋದು ಯಾವುದ್ಯಾವುದೋ ಬರ್ತಾ ಹೋಗುತ್ತೆ. ಸೊ ನಮಗೆ ಮೋಟಿವೇಟ್ ಆಗೋದಿಲ್ಲ. ಇಲ್ಲ ಬಿಡು, ಧ್ಯಾನ ನನಗಲ್ಲ ಅಂತ ಅನಿಸುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಅದೇ ಥರ ಆನ್ ಆ್ಯಂಡ್ ಆಫ್ ಮಾಡ್ತಾ ಹೋಗ್ತಾ ಇದ್ದೆ. ಈ ಹಂತ ಆದಮೇಲೆ ಒಂದು ಸಿಚುವೇಶನ್ ಬರುತ್ತೆ ನಮ್ಮ ಲೈಫಲ್ಲಿ. ಹೇಗೆ ಅಂತಂದರೆ ಎಲ್ಲ ಕಡೆಯಿಂದ ಡೋರ್ಸ್ ಕ್ಲೋಸ್ ಆಗಿಬಿಡುತ್ತೆ. ನೀರಲ್ಲಿ ಮುಳುಗೋನ್ಗೆ ಹುಲ್ಲು ಕಡ್ಡಿ ಆಸರೆನೂ ಸಿಕ್ಕರೆ ಏನೋ ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಇರ್ತಾರಲ್ವ. ಅದೇ ರೀತಿಯಾಗಿ ನಮ್ಮ ಜೀವನದ ಎಷ್ಟೋ ಸಿಚುವೇಶನ್ಸ್ಗಳು, ಪರಿಸ್ಥಿತಿಗಳು ಇನ್ನು ನಮ್ಮ ಜೀವನ ಮುಗೀತು, ಯಾವ ಹೋಪ್ ಇಲ್ಲ ಅಂತ ಅಂದ್ಕೊಂಡಾಗ ಧ್ಯಾನ ಅನ್ನೋ ಹುಲ್ಲು ಕಡ್ಡಿಯನ್ನು ಇಟ್ಕೊಂಡು ಮೇಲೆ ಬರೋಕ್ಕೆ ಟ್ರೈ ಮಾಡ್ತೀವಿ. ಆಗ ನಮ್ಮ ನಿಜವಾದ ಆಧ್ಯಾತ್ಮಿಕ ಪಯಣ ಶುರುವಾಗುತ್ತೆ. ಯಾಕಂದರೆ ಇನ್ನು ಯಾವ ಕಡೆಯಿಂದನೂ ನಮಗೆ ಯಾವ ಹೋಪ್ಸ್ ಇರೋದಿಲ್ಲ. ಇನ್ನು ಲೈಫ್ ಮುಗೀತು ಅಂದಾಗ ಧ್ಯಾನ ನಮ್ಮ ಕೈಯನ್ನು ಹಿಡಿಯುತ್ತೆ. ಆಗ ನಾವು ನಿರಂತರ ಅಭ್ಯಾಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಎಲ್ಲವನ್ನು ಟ್ರೈ ಮಾಡಿಬಿಟ್ಟಿರ್ತೀವಿ. ಏನು ವರ್ಕೌಟ್ ಆಗಲ್ಲ ಅಂದಾಗ ಇನ್ನು ಇದೊಂದೇ ಉಳಿದಿರೋದು ಅಂತ ಡೀಪಾಗಿ ಅನಿಸುತ್ತೆ. ಆಗ ರೆಗ್ಯುಲರ್ ಆಗಿ ನಾವು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತೀವಿ. ಹೌದಾ ಅಲ್ವೋ? ಗಾಯಗೊಂಡ ನಮಗೆ ಹುಲ್ಕಡ್ಡಿ ಆಸರೆ ಥರ ನಮಗೆ ಧ್ಯಾನ ಸಿಗುತ್ತೆ. ಧ್ಯಾನವನ್ನು ಅಧಿಕವಾಗಿ ನಾವು ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಏನಾಗುತ್ತೆ ಅಂದರೆ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ಏನಾಗುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ತುಂಬ ಜನಕ್ಕೆ ಒಳಗಡೆ ಎಷ್ಟೋ ಹಿಡಿದಿಟ್ಟಿರೋ ಎಮೋಷನ್ಸ್ ಎಲ್ಲ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೆನ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಲ್ವ, ಆಗ ಬೇಡವಾದ ಕಸನ್ನೆಲ್ಲ ಹೊರಗೆ ಹಾಕ್ತೀವಲ್ವ. ಅದೇ ರೀತಿಯಾಗಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಅಂತರಂಗದ ಮನೆಯನ್ನು ನಾವು ಶುಚಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಈ ಕಸ ಎಲ್ಲನೂ ಕೂಡ ಬಾಡಿ ಪೇನ್ಸ್ ರೂಪದಲ್ಲಿ ಹೊರಗಡೆ ಬರ್ತಾ ಇರುತ್ತೆ. ಇನ್ನೂ ಕೆಲವರಿಗೆ ಅಳು ರೂಪದಲ್ಲಿ ಹೊರಗಡೆ ಬರ್ತಾ ಇರುತ್ತೆ. ನಿಮಗೆ ಧ್ಯಾನದಲ್ಲಿ ಬಾಡಿ ಪೇನ್ಸ್ ಬರ್ತಾ ಇದೆ, ಅಳು ಬರ್ತಾ ಇದೆ, ಭಯ ಆಗ್ತಾ ಇದೆ, ಯಾವುದೋ ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಧ್ಯಾನ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಭಯ ಆಗುತ್ತೆ ಅಂದರೆ ನೀವು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸೊ ನನ್ನ ಈ ಧ್ಯಾನದ ಪಯಣದಲ್ಲಿ ಕೂಡ ಒಂದು ಮೂಮೆಂಟಲ್ಲಿ ನನಗೆ ಪ್ರತಿದಿನ ನನಗೆ ಧ್ಯಾನ ಮಾಡಿದಾಗ ಅಳು ಬರೋದು. ಯಾಕೆ ಅಳು ಬರ್ತಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. 2 months ನನಗೆ ಬೇಕಾಯಿತು ಆ ಸ್ಟೇಜಿಂದ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಕ್ಕೆ ಅಂತಲೇ ಹೇಳ್ಬೋದು. ಯಾಕೆ ಅಳ್ತಾ ಇದ್ನೋ ಗೊತ್ತಿಲ್ಲ, ದುಃಖಿಸಿ ನನಗೆ ಅಳು ಬರೋದು. ಸೊ ಆಮೇಲೆ ನನಗೆ ಗೊತ್ತಾಗ್ತಾ ಬಂತು, ಧ್ಯಾನ ಮಾಡಿದಾಗ ನಮ್ಮಲ್ಲಿರೋ ಸರಿಯಲ್ಲದ ಎಮೋಷನ್ಸ್ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ಡೋರ್
ನಿಮಗೆ ಮುಂದೆ ಹೋಗೋಕ್ಕೆ. ಬಟ್ ನಾನು ಹೇಳ್ತೀನಲ್ವ, ಯಾವುದೇ ಹಂತದಲ್ಲಿ ನೀವಿದ್ರೂ ಕೂಡ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಧ್ಯಾನವನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ ಅಂತ. ಸೊ ಯಾವಾಗ ಈ ಥರ ಆದಾಗೂ ಕೂಡ ಬಾಡಿ ಪೇನ್ಸ್ ಬಂದ್ರೂ ಕೂಡ ಅಳು ಬರ್ತಾಯಿದ್ರು, ಭಯ ಬರ್ತಾಯಿದ್ರು, ನೀವು ಧ್ಯಾನ ಮಾಡೋದನ್ನು ಬಿಡಲ್ವಲ್ಲ, ಆಗ ನಮ್ಮ ಲೈಫಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದೆಲ್ಲನೂ ಕೂಡ ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಹಂತ ಹಂತವಾಗಿ ನಾನು ನೋಡಿದಾಗ ಇದೆಲ್ಲ ನನಗೆ ಒಂದೊಂದು ಸ್ಟೆಪ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ನಾನು ಅಳೋದನ್ನು ಎಲ್ಲ ತಡಿಬಾರ್ದು, ಅಳು ಬಂದಾಗ ತಡಿಲಾರದೆ ನಾನು ಧ್ಯಾನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು, ನನ್ನ ಲೈಫಲ್ಲಿ ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಹೋಯಿತು. ನನಗೆ ಥರ್ಡ್ ಐ ಓಪನ್ ಆಯಿತು, ಆ್ಯಂಡ್ ಮಾಸ್ಟರ್ಸ್ ಕನೆಕ್ಟಿವಿಟಿಯಿಂದ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಟೆಲಿಪತಿ ಸ್ಟಾರ್ಟ್ ಆಯಿತು. ಸೊ ಯಾಕೆ ಅಂತಂದರೆ ಇವೆಲ್ಲ ಚಾಕ್ಲೇಟ್ಸ್ ಥರ ಅಂತ ಹೇಳ್ತಾರಲ್ವ, ಇನ್ನೂ ನಾವು ಮುಂದೆ ಹೋಗೋಕ್ಕೆ, ಇವಾಗ ಅಳು ಬರ್ತಾಯಿದೆ, ಬಾಡಿ ಪೇನ್ಸ್ ಬರ್ತಾಯಿದೆ ಅಂತ ನಾವು ಸ್ಟಾಪ್ ಮಾಡಿಬಿಡ್ತೀವಲ್ವ. ಸೊ ಅಲ್ಲಿ ನಮ್ಮ ಸ್ಪಿರಿಟ್ ಗೈಡ್ಸ್ ಎಲ್ಲ, ನಮ್ಮ ಆಸ್ಟ್ರಲ್ ಮಾಸ್ಟರ್ಸು ಏನು ಮಾಡ್ತಾ ಇರ್ತಾರೆ, ಚಾಕ್ಲೇಟ್ ಕೊಟ್ಟು, ಇವಾಗ ಮಗು ಅಳ್ತಾ ಇದ್ದರೆ ಚಾಕ್ಲೇಟ್ ಕೊಟ್ಟು ಹೇಗೆ ಆಸೆ ಹುಟ್ಟಿಸಿ ಸುಮ್ಮನೆ ಮಾಡಿಸ್ತಾರಲ್ವ, ಅದೇ ರೀತಿಯಾಗಿ ನಮಗೆ ಈ ಥರ ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಹೋಗುತ್ತೆ. ಕಾಣಿಸೋದು, ಎಲ್ಲೋ ಬೇರೆ ಪ್ಲೇಸಿಗೆ ಹೋಗಿದ್ದೀನಿ ಅನಿಸೋದು, ದರ್ಶನ ಆಗೋದು, ಯಾವುದಾದ್ರೂ ನಿಮ್ಗೆ ಇಷ್ಟವಾದ ದೇವರನ್ನು. ಓಕೆ, ಸೊ ಈ ಥರ ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಧ್ಯಾನದಲ್ಲಿ ಒಂದು ನಂಬಿಕೆ ಸ್ಟಾರ್ಟ್ ಆಗುತ್ತೆ, ಏನೋ ಇದೆ ಈ ಧ್ಯಾನದಲ್ಲಿ ಅಂತ. ಯಾಕಂದರೆ ನಿಮ್ಮ ಎಮೋಷನ್ಸ್ ಎಲ್ಲ ರಿಲೀಸ್ ಮಾಡಿಕೊಂಡು ಒಂದೇನೋ ಸ್ಪೇಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ನಿಮ್ಮಲ್ಲಿ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ಕರೆಂಟ್ ಲೈಫಲ್ಲಿ ಏನಿದೆ ಅಲ್ವಾ ಪ್ರಾಬ್ಲಮ್ಸು, ಅದಕ್ಕೆ ನಿಮಗೆ ಗೈಡೆನ್ಸ್ ಮತ್ತು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಸೊ ನನ್ನ ಜರ್ನಿಯಲ್ಲೂ ಕೂಡ ಅಷ್ಟೇ, ನಾನು ಅದೆಲ್ಲ ಚಿತ್ತಶುದ್ಧಿ ಅಂತ ಏನು ಹೇಳ್ತೀವಲ್ಲ, ಅದಾದಮೇಲೆ ನನಗೆ ಟೆಲಿಪತಿ, ಆಟೋ ರೈಟಿಂಗ್, ವಿಷನ್ಸ್ ಕಾಣಿಸೋದು, ಇದೆಲ್ಲ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂದರೆ, ನನ್ನ ಆ ಸಿಚುವೇಷನಲ್ಲಿ ನಾನು ಏನೇನು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದ್ನೋ, ಏನೇನು ಸರಿಯಲ್ಲದ ಎಮೋಷನ್ಸಲ್ಲಿ ಇರ್ತಾಯಿದ್ನೋ, ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನನಗೆ ಗೈಡೆನ್ಸ್ ಸಿಗ್ತಾ ಹೋಯಿತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಗೈಡೆನ್ಸ್ ಸಿಗುತ್ತಲ್ವ. ಸೊ ನನಗೆ ಆ ಟೈಮಲ್ಲಿ ನನಗೆ ಆಟೋ ರೈಟಿಂಗ್ ಮುಖಾಂತರ, ಮಾಸ್ಟರ್ಸ್ ಟೆಲಿಪತಿ ಮುಖಾಂತರ ನನಗೆ ಒಂದೊಂದನ್ನ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಬಂತು. ಸೊ ನನಗೆ ಒಂದೊಂದನ್ನೇ ಕಳ್ಕೊಳೋದು ಆ್ಯಂಡ್ ಒಂದೊಂದನ್ನೇ ಓವರ್ಕಮ್ ಮಾಡೋದು ಕೂಡ ಇಟ್ ವಾಸ್ ಸೋ ಡಿಫಿಕಲ್ಟ್. ಬಿಕಾಸ್ ಯಾಕಂದರೆ ಚಿಕ್ಕ ವಯಸ್ಸಿಂದ ಒಂದು ಪ್ಯಾಟ್ರನ್ ಅಂತ ಬಂದುಬಿಟ್ಟಿರುತ್ತಲ್ವ ನಮಗೆ, ದುಃಖ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ಅದನ್ನೆಲ್ಲ ಯಾಕೆ ಅಂತ ರೀಸನ್ಸ್ ಗೊತ್ತಾಗಿ ಅದನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ನಮಗೆ ವಿಸ್ಡಮ್ ಸಿಗ್ತಾ ಹೋಗುತ್ತೆ. ಇತ್ಯಾದಿ ಏನು ಅನಿಸ್ತಾ ಬರುತ್ತೆ, ಓಕೆ ನನ್ನ ಲೈಫ್ ಒಂದು ಹಂತದಲ್ಲಿ ಬರ್ತಾ ಇದೆ. ಯಾಕಂದರೆ ಎಲ್ಲ ಪ್ರಾಬ್ಲಮ್ಸ್ಗೆ ನಮಗೆ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಇಲ್ಲ ಅದನ್ನು ತಡೆಯೋ ಶಕ್ತಿ ಬರ್ತಾ ಹೋಗುತ್ತೆ. ಸೊ ಈ ಟೈಮಲ್ಲೇ ನಾವು ಅತಿ ಹೆಚ್ಚು ಮೆಡಿಟೇಷನ್ ಮಾಡಬೇಕು ಅಂತ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕೆಲವೊಂದು ಸರಿ ಅನಿಸ್ತಾ ಇರುತ್ತೆ ನೋಡಿ, ಈ ಟೈಮಲ್ಲಿ ನನಗೆ ಜಾಸ್ತಿ ಮೆಡಿಟೇಷನ್ ಮಾಡಬೇಕು ಅಂತ. ಬಿಕಾಸ್ ನಿಮ್ಮ ಇನ್ನರ್ ಗುರಿ ನಿಮಗೆ ಹೇಳ್ತಾ ಇರುತ್ತೆ, ಸೊ ಈ ಹಂತದಲ್ಲಿ ನೀನು ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಇದೆ ಅಲ್ವಾ, ನಿನಗೆ ಎನರ್ಜಿ ಬೇಕಾಗ್ಬೋದು, ಅತಿ ಹೆಚ್ಚು ಧ್ಯಾನ ಮಾಡು ಅಂತ. ಆ್ಯಂಡ್ ನನಗೆ ಈ ಹಂತದೆಲ್ಲ ಕ್ಲಿಯರ್ ಮಾಡ್ಕೊತ ಪರವಾಗಿಲ್ಲ, ಲೈಫ್ ಇವಾಗ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂದ ತಕ್ಷಣ ನೆಕ್ಸ್ಟ್ ನನಗೇನು ಸ್ಟಾರ್ಟ್ ಆಯಿತು ಅಂದರೆ, ವಿಷನ್ಸಲ್ಲಿ ಬರೀ ನನ್ನ ಪಾಸ್ಟ್ ಲೈಫ್ ನನಗೆ ಕಾಣಿಸೋಕ್ಕೆ ಶುರುವಾಯಿತು. ಎಲ್ಲವೂ ಕೂಡ ನಾನು ಕೆಟ್ಟ ಕರ್ಮ ಮಾಡಿದ್ದ ವಿಷನ್ಸೇ ನನಗೆ ಬರ್ತಾಯಿತ್ತು. ಯಾರಿಗೋ ಹೊಡೆದಾಗೆ, ಯಾರಿಗೋ ಸಾಯಿಸ್ದಾಗೆ, ಯಾರಿಗೋ ಇನ್ಸಲ್ಟ್ ಮಾಡಿದಾಗೆ. ಆ್ಯಂಡ್ ಅಂದರೆ ನಮಗೆ ನಾರ್ಮಲಾಗಿ ಈ ಥರ ಕಾಣಿಸ್ದಾಗ ಏನು ಮಾಡಬೇಕು ಅಂತಂದರೆ, ಓಕೆ ನಾನು ಅದನ್ನು ತಪ್ಪು ಮಾಡಿದ್ದೀನಿ, ಅದೇ ನನ್ನ ಈ ಲೈಫಲ್ಲಿ ಕರ್ಮದ ರೀತಿಯಲ್ಲಿ ನನ್ನ ಈ ಸಿಚುವೇಶನ್ಸ್ ಎಲ್ಲ ಬರ್ತಾ ಇದೆ ಅಂದ್ಕೊಂಡು ನೀವು ಕ್ಷಮೆ ಕೇಳ್ತಾ ಹೋಗಬೇಕು. ಸೊ ನಾನು ಅದೇ ಪ್ರೋಸೆಸಲ್ಲಿದ್ದೆ. ಏನೇ ಕಂಡ್ರೂ ಕೂಡ ನಾನು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಒನ್ ಟೈಮ್ಗೆ ಅನಿಸ್ಬಿಡ್ತು, ಏನಪ್ಪ ನಾನು ಇಷ್ಟು ಪಾಪ ಕರ್ಮಗಳನ್ನು ಮಾಡಿದ್ದೀನ, ನಾನು ಇಷ್ಟು ಪಾಪ ಆತ್ಮನ ಅಂತ. ನಾವು ಒಂದು ಹಾದಿಯಲ್ಲಿದ್ದಾಗ ಹೇಗೆ ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋಕ್ಕೆ ನಾನು ಯಾವಾಗಲೇ ಈ ಥರ ಅಂದ್ಕೊಂಡ್ರೂ ಕೂಡ, ಒಂದು ನನಗೆ ಪತ್ರಿಜಿಯವರಿಂದ ವಾಯ್ಸ್ ಕೇಳಿಸೋದು, ನೋಡು ಸರಿಯಲ್ಲದ ಕರ್ಮ ಮಾಡಿದವನು ಅಂದರೆ ಯಾರಿಗಾದ್ರೂ ತೊಂದರೆ ಕೊಟ್ಟು ನೋವು ಕೊಟ್ಟವನು ಅವನು ಪಾಪಿ ಅಲ್ವಾ, ಪಾಪಾತ್ಮ ಅಂತ ನೀನೇನು ಕರಿತಾ ಇದೆಯಲ್ಲ ಅವನು ಪಾಪಿ. ಆದರೆ ಯಾರು ಧ್ಯಾನ ಮಾಡಿ ತನ್ನ ಪಾಪ ಕರ್ಮಗಳನ್ನು ನೋಡಿಕೊಂಡು ತನ್ನ ಪಾಪದ ಅರಿವಾಗಿ ಪರಿವರ್ತನೆಗೊಳ್ತಾನೋ, ತನ್ನ ಹಾದಿಯನ್ನು ಸುಗಮ ಮಾಡ್ಕೊಳ್ತಾನೋ ಅವನು ಯೋಗೀಶ್ವರ. ನೀನು ಯೋಗೀಶ್ವರ ಆಗೋ ಹಾದಿಯಲ್ಲಿದ್ದೀಯಾ, ನೀನು ಪಾಪಾತ್ಮ ಅಲ್ಲ ಅಂತ. ಆ್ಯಂಡ್ ಇದೊಂದು ಸ್ವಲ್ಪ ಪ್ರೊಲಾಂಗ್ ಜರ್ನಿ ಇತ್ತು ನಂದು
ಪ್ರತಿದಿನ ರೆಗ್ಯುಲರ್ ಆಗಿ ನಾನು ಆ ವಿಷನ್ಸನ್ನು ನೋಡ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ಸರಿ ಕ್ರೂರ ಲೈಫನ್ನು ನೋಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗದೆ ನಾನು ಧ್ಯಾನನೂ ಮಾಡ್ತಾ ಇರಲಿಲ್ಲ ಕೆಲವೊಂದು ಸರಿ. ಸೊ ಆಗ ಸರಿಯಾದ ಗೈಡೆನ್ಸ್ ನನಗೆ ಸಿಗ್ತಾ ಹೋಗ್ತಾ ಆಗ ಹೇಳ್ತಾ ಹೋದ್ರು ಮಾಸ್ಟರ್ಸ್. ನಾನು ಯಾರಿಗೆ ಹೆಲ್ಪ್ ಕೇಳ್ತಾ ಇದ್ನಲ್ವ ಗೈಡೆನ್ಸ್, ಅವ್ರು ಹೇಳ್ತಾ ಹೋದ್ರು, ನೋಡು ನಿನಗೆ ಯಾಕೆ ಸರಿಯಲ್ಲದ ಕರ್ಮಗಳೇ ಕಾಣಿಸುತ್ತೆ ಅಂದರೆ ನೀನು ಅದನ್ನು ತಿದ್ಕೋಬೇಕು, ನೀನು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ, ನೀನು ಕಮ್ಮಿ ಮಾಡ್ಕೋಬೇಕು ಅಂತಲ್ಲ ಅಂತ. ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಾ, ಈ ಪ್ರಾಸೆಸಲ್ಲಿ ನಮ್ಮ ಈಗೋ ಇದಲ್ವ ಅದು ಫುಲ್ ಕ್ರಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಒಂದು ಕಡೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನಾವೊಂದು ಒಳ್ಳೆ ಇಮೇಜ್ ಇಟ್ಕೊಂಡಿರ್ತೀವಿ, ನಾನು ಹಿಂಗೆ, ನಾನು ಒಳ್ಳೆಯವಳು ಅಂತ. ಬಟ್ ಹಿಂದೆ ಜನ್ಮನೆಲ್ಲ ನೀವು ನೋಡಿದಾಗ ನಿಮ್ಮ ಈಗೋ ಕ್ರಶ್ ಆಗ್ತಾ ಬರುತ್ತೆ. ನೀವೇನು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊತಾ ಇರ್ತೀವಲ್ವ ಅದೆಲ್ಲ ಬ್ರೇಕ್ ಆಗ್ತಾ ಬರುತ್ತೆ. ಒಂದು ಹಂತದಲ್ಲಿ ಧ್ಯಾನದ ರೂಪದಲ್ಲಿ ಈ ಥರ ಆಗ್ತಾ ಇದ್ದರೆ, ಇನ್ನೊಂದು ಹಂತದಲ್ಲಿ ಕ್ಲಿಯರ್ ಆಗ್ತಾ ನಮ್ಮ ರಿಯಲ್ ಲೈಫಲ್ಲಿ, ಫಿಸಿಕಲ್ ಲೈಫಲ್ಲಿ ನಮಗೆ ಅಷ್ಟೇ ಇನ್ಸಲ್ಟ್ಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಗ್ರೋತ್ಗೋಸ್ಕರ. ಸೊ ನಾವು ಧ್ಯಾನ ಮಾಡ್ತೀವಿ, ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಆದರೆ ಬ್ಯೂಟಿಫುಲ್ ಆಗಬೇಕು ಅಂದರೆ ಇದೆಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಲ್ವ. ನೀವು ಅನ್ಕೋಬೋದಾದ್ರೆ ಯಾಕೆ ಧ್ಯಾನ ಮಾಡಬೇಕು, ಇದನ್ನು ಇಲ್ಲಿಗೆ ಬಿಟ್ಬಿಟ್ರೆ ಸಾಕಲ್ವ, ಇದೆಲ್ಲ ಯಾಕೆ ಕಷ್ಟ ಅನುಭವಿಸ್ಬೇಕು ಅಂದರೆ, ನೀವು ಇಲ್ಲಿ ಏನು ಕಟ್ ಮಾಡಿ ಬಿಡ್ತೀರಲ್ವ ನಿಮ್ಮ ಮುಂದಿನ ಜನ್ಮ ಅಲ್ಲಿಂದ ಮತ್ತೆ ಶುರುವಾಗುತ್ತೆ. ಸೊ ಬೆಟರ್ ಏನು ಅಂದರೆ ಈ ಜನ್ಮದಲ್ಲೇ ಎಲ್ಲವನ್ನು ನೀವು ಕ್ಲಿಯರ್ ಮಾಡಿಕೊಂಡಾಗ ನಿಮ್ಮ ಬರೋ ಜನ್ಮಗಳು ನಿಮ್ಮ ಕೈಯಲ್ಲಿರುತ್ತೆ. ನೀವು ಯಾವ ಥರ ಜನ್ಮ ಬೇಕು ಅಂತ ಅನ್ಕೊತಿರೋ ಅದೇ ಥರ ಜನ್ಮ ನೀವು ತೊಗೊಳೋ ಆ ಫ್ರೀಡಮ್ ಇರುತ್ತೆ. ಬಿಕಾಸ್ ಈ ಹಂತಗಳನ್ನೆಲ್ಲ ನೀವು ಕ್ರಾಸ್ ಮಾಡಿಬಿಟ್ಟಿರ್ತೀರ. ಸೊ ನಿಮ್ಮ ಈಗೋ ಹೆಂಗೆ ಕ್ರಶ್ ಆಗುತ್ತೆ ಅಂದರೆ, ನಿಮ್ಮ ತುಂಬ ಹತ್ತಿರದವರೇ ನಿಮಗೆ ಇನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ತುಂಬ ಹತ್ತಿರದವರಿಂದನೇ ನೀವು ರಿಜೆಕ್ಟೆಡ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಮತ್ತೆ ಅಲ್ಲಿ ನಿಮ್ಮ ಈಗೋ ಹಿಂಡ್ತಾ ಇರ್ತಾರೆ. ಯಾವಾಗ ಇದನ್ನೆಲ್ಲ ದಾಟಿ ನಾವು ಧ್ಯಾನ ಮಾಡ್ತೀವಲ್ವ, ಧ್ಯಾನ ಮಾಡಿದಾಗ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬರುತ್ತೆ ನಮಗೆ. ಆ್ಯಂಡ್ ಯಾರು ನಿಮ್ಮ ಕ್ಲೋಸ್ ಅಂದ್ಕೊಂಡಿರ್ತೀರಲ್ವ, ಕ್ಲೋಸ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಪೀಪಲ್, ಇವರಿಂದನೇ ನಾನು ಇಷ್ಟು ಬಂದಿದ್ದೀನಿ ಅಂದ್ಕೊಂಡಿರ್ತೀರಲ್ಲ, ಅವರೇ ನಿಮ್ಮ ಕೈಯನ್ನು ಬಿಟ್ಟು ಬಿಡ್ತಾರೆ ಆ ಟೈಮಲ್ಲಿ. ಯಾಕೆ ಅಂದರೆ ನೀವು ಸೆಲ್ಫ್ ಸಫಿಷಿಯೆಂಟ್ ಆಗಲಿ, ವಾವ್ ನನಗೆಲ್ಲ ಆಗುತ್ತೆ ಅಂತ ಅಂದ್ಕೊತಾ ಇರ್ತೀರಲ್ವ, ಆ ಪ್ಯಾಟ್ರನ್ನ ಬ್ರೇಕ್ ಮಾಡೋಕ್ಕೆ ನಿಮ್ಮ ಲೈಫಲ್ಲಿ ಸುತ್ತಮುತ್ತ ಯಾರು ಇರ್ತಾರಲ್ವ ಅವರಿಂದೆಲ್ಲ ನೀವು ದೂರ ಆಗ್ತಾ ಬರ್ತೀರ. ಇದೆಲ್ಲ ಒಂದೊಂದು ಹಂತವಾಗಿ ನೀವು ನಿಮ್ಮ ಎನರ್ಜಿ ಸಿಸ್ಟಮನ್ನು ಚೇಂಜ್ ಮಾಡ್ತಾ ಹೋಗ್ತೀರ ಅಲ್ವಾ. ಸರಿಯಲ್ಲದನ್ನೆಲ್ಲ ಬಿಡ್ತಾ ಹೋದಾಗ ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರ, ಎನರ್ಜಿ ವೈಸ್, ನಿಮ್ಮ ಮೆಂಟಲ್ ವೈಸ್ ಆ್ಯಂಡ್ ನಿಮ್ಮ ರೆಸಿಸ್ಟೆನ್ಸ್ ವೈಸ್. ಇವೆಲ್ಲ ಸ್ಟ್ರಾಂಗ್ ಆಗ್ತಾ ಎನರ್ಜಿ ನಿಮ್ಮ ಸ್ಟ್ರಾಂಗ್ ಆಗ್ತಾ, ನಿಮ್ಗಿಂತ ಯಾರ್ಯಾರು ಕಮ್ಮಿ ಎನರ್ಜಿಯಿಂದ ಇರ್ತಾರಲ್ವ, ಲೋ ವೈಬ್ರೇಟೆಡ್ ಸೆಟ್ ಅಂದರೆ ಅವ್ರಿನ್ನ ಈ ಹಂತವನ್ನು ದಾಟಿರಲ್ವಲ್ವ, ಅವರಿಂದೆಲ್ಲ ನೀವು ದೂರ ಆಗ್ತಾ ಬರ್ತೀರ. ಇಟ್ಸ್ ಅ ಗುಡ್ ಡಿಟ್ಯಾಚ್ಮೆಂಟ್ ನಿಮ್ಮ ಗ್ರೋತ್ಗೋಸ್ಕರ. ಸೊ ನೀವು ಇಲ್ಲಿ ಯಾರೋ ನಿಮ್ಮನ್ನು ಬಿಟ್ಟರು, ನಿಮ್ಮ ಮಾತಾಡಿಸ್ತಾ ಇಲ್ಲ, ನಿಮ್ಮನ್ನೆಲ್ಲೂ ಕರ್ಕೊತಾ ಇಲ್ಲ ಅಂತ ನೀವು ಅಳೋದು ಬೇಕಿಲ್ಲ. ನಿಮ್ಮ ಎನರ್ಜಿಗೆ ಯಾರ್ಯಾರು ಸೂಟೇಬಲ್ ಇರ್ತಾರಲ್ವ ಅವ್ರು ಆಟೋಮೆಟಿಕಲಿ ನಿಮಗೆ ಕನೆಕ್ಟ್ ಆಗ್ತಾ ಬರ್ತಾರೆ. ನಿಮ್ಮ ಸ್ಪಿರಿಚುಲಿ ನೀವು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೀರಾ ಧ್ಯಾನದಲ್ಲಿ ಅಂತಂತಂದರೆ ಇದೆಲ್ಲ ಗುಡ್ ಸೈನ್. ನಿಮಗೆ ನೀವು ಖುಷಿ ಪಡಬೇಕು, ವಾವ್ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಒಂದು ಹಂತದಲ್ಲಿ ಇದೆಲ್ಲ ಆಗ್ತಾ ನಮ್ಮ ಎನರ್ಜಿ ಸಿಸ್ಟಮ್ ಚೇಂಜ್ ಆಗುತ್ತಲ್ವ, ಆ ಶಿಫ್ಟ್ ನಡೆಯುತ್ತೆ ನಮ್ಮ ಎನರ್ಜಿಯಲ್ಲಿ, ನಮ್ಮ ವೈಬ್ರೇಷನ್ಸಲ್ಲಿ. ಆಗ ಒಂದು ಟಫ್ ಫೇಸ್ ಅಂತಲ್ಲ, ಒಂದು ಲೋ ಫೇಸ್ಗೆ ನಾವೆಲ್ಲ ಹೋಗ್ತೀವಿ. ನಾನು ಇದನ್ನು ತುಂಬ ಸರಿ ಈ ಸ್ಟೇಜನ್ನು ಫೀಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗ್ತಾ ಇರುತ್ತೆ, ಮಾಸ್ಟರ್ಸ್ ಕನೆಕ್ಟಿವಿಟಿ ತುಂಬ ಇರುತ್ತೆ. ಆ್ಯಂಡ್ ಸಡನ್ನಾಗಿ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡ್ರೆ ಧ್ಯಾನ ಸರಿಗಾಗೋದಿಲ್ಲ, ಯಾವ ಕನೆಕ್ಷನ್ ಆಗಲ್ಲ, ಯಾವ ವಿಷನ್ಸ್ ಕಾಣಲ್ಲ. ತುಂಬ ಜನ ಈ ಹಂತದಲ್ಲಿ ಬಿಟ್ಟುಬಿಡ್ತಾರೆ. ಯಾಕೆ ಅಂದರೆ ಎಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗಬೇಕೇನೋ ಅಂತ. ಇಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜಿಗೆ ಹೋಗ್ಬೇಕಾದ್ರೆ ಮಧ್ಯ ಟನಲ್ ಇರುತ್ತಲ್ವ, ಒಂದು ಕತ್ತಲೆಯ ಟನಲ್ ಇರುತ್ತೆ. ಮೇ ಬಿ ದಟ್ ಈಸ್ ಅ ಶಾರ್ಟ್ ಡ್ಯೂರೇಷನ್ ಸ್ಟೆಬಿಂಗ್ ಫೇಸ್ ಆಗಿರ್ಬೋದು. ಬಟ್ ಅಟ್ ದ ಎಂಡ್ ಇನ್ನೊಂದು ಬ್ರೈಟ್ ಲೈಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ, ನೀವು ಆ ಲೈಟ್ ಆಗೋಕ್ಕೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಪ್ರತಿಯೊಬ್ಬ ಮೆಡಿಟೇಟರಲ್ಲಿ. ಇದು ಒಂದ್ಸಲ ಆಗ್ಬೋದು ಅಥವಾ ಪದೇ ಆಗ್ಬೋದು. ನಿಮ್ಮ ಎನರ್ಜಿಸ್ ನೀವು ಎಷ್ಟು ಕ್ಲಿಯರ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀರಲ್ವ, ನೆಕ್ಸ್ಟ್ ಹಂತಕ್ಕೆ, ನೆಕ್ಸ್ಟ್ ಸ್ಟೆಪ್ ಹೇರೋಕ್ಕೆ ಈ ಟನಲಿಂದ ಪಾಸ್ ಆಗಲೇಬೇಕು. ಸೊ ಈ ಟೈಮಲ್ಲಿ ಮೆಡಿಟೇಷನ್ ಬಿಡಬೇಡಿ. ನಿಮಗೆ ಆಗುತ್ತೋ ಆಗಲ್ವೋ, ಥಾಟ್ಸ್ ಬರ್ತಾ ಇಲ್ವೋ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮೇನ್ಲಿ ಈ ಗ್ರೂಪ್ ಮೆಡಿಟೇಷನ್ಸಲ್ಲಿ ನೀವು ಇನ್ವಾಲ್ವ್ ಆದಾಗ ಏನಾಗುತ್ತೆ, ಗ್ರೂಪಲ್ಲಿದ್ದಾಗ ಆಟೋಮೆಟಿಕಲಿ ಅವ್ರ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗಿ
ಬೇಗನೆ ಆ ಟನಲ್ ಕ್ರಾಸ್ ಮಾಡೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಈ ಹಂತವನ್ನು ತುಂಬ ಜನ ತುಂಬ ಕಷ್ಟಪಡ್ತಾರೆ ಇದನ್ನು ಫೇಸ್ ಮಾಡೋಕ್ಕೆ, ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ರಿಜೆಕ್ಟ್ ಮಾಡ್ದಂಗೆಲ್ಲ ಅದು ಇನ್ನೂ ಪ್ರೊಲಾಂಗ್ ಆಗ್ತಾ ಇರುತ್ತೆ. ಸೊ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ, ಧ್ಯಾನ ಮಾಡಿದ್ರೆ ಎಲ್ಲ ನನ್ನ ಉನ್ನತಿನೇ ಆಗ್ತಾ ಇದೆ ಅಂದ್ಕೊಂಡಾಗ ಇದು ಈಸಿ ಆಗಿಬಿಡುತ್ತೆ. ಯಾವಾಗ ಈ ಟನಲನ್ನು ಕ್ರಾಸ್ ಮಾಡ್ತೀವಲ್ವ ನಾವು, ಅಂದರೆ ಈ ಒಂದು ಲೋ ಫೇಸ್ ಸ್ಪಿರಿಚುವಾಲಿಟಿ, ಇದೊಂದು ಲೋ ಫೇಸ್ ನಾವು ಫೇಸ್ ಮಾಡ್ತೀವಲ್ವ, ಒಂದು ಸ್ವಲ್ಪ ದಿನದಲ್ಲೇ ನಿಮ್ಮ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಹೈಯರ್ ಕನೆಕ್ಷನ್ಸ್ ಆಗಿರ್ಬೋದು, ಓಕೆ, ಅಥವಾ ಬೇರೆ ಬೇರೆ ಎನರ್ಜೀಸ್ನ ನೀವು ಹೆಲ್ಪ್ಗೆ ನಿಮಗೆ ಬರ್ತಾ ಇರ್ಬೋದು. ಹೈಯರ್ ಡೈಮೆನ್ಷನ್ ಮಾಸ್ಟರ್ ಜೊತೆ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಎಲ್ಲ ಹಂತದಲ್ಲೂ ನಿಮ್ಮನ್ನು ನೀವು ಸ್ವಲ್ಪನಾದರೂ ಬದಲಾಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಲೇಬೇಕು. ಸೊ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಆಗ್ತಾಯಿದೆ, ಒಳಗಡೆ ಸೇಮ್ ಹಳೇ ಸರಿಯಲ್ಲದ ಪ್ಯಾಟ್ರನ್ಸ್ ಇದೆ, ಬಿಹೇವಿಯರ್ ಅದೇ ಇದೆ, ಒಬ್ರು ಕಂಡ್ರೆ ಸಿಟ್ಟಿದೆ, ಒಬ್ರನ್ನ ಮುಂದಕ್ಕೆ ಹೋಗಿ ಬಿಡಬಾರ್ದು, ಜಲಸಿ ಇದೆ, ಇವೆಲ್ಲ ಇದೆ ಅಂದ್ಕೊಂಡ್ರೆ ನೀವು ಮತ್ತೆ ಫಸ್ಟ್ ಏಜ್ಗೆಲ್ಲೇ ಇರ್ತೀರ, ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವ ವಿಷನ್ಸ್ ಕಾಣಲ್ಲ, ಧ್ಯಾನ ಕುಂತ್ರೆ ಏನೂ ಅನಿಸೋದಿಲ್ಲ. ಯಾಕೆ ಅಂದರೆ ನೀವು ಬದಲಾಯಿಸ್ಕೊಳ್ತಾ ಇಲ್ಲ ಅಂತ. ಸೊ ಯಾವಾಗ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಧ್ಯಾನವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಲ್ವ, ಆಗೇನಾಗುತ್ತೆ, ನಿಮಗೆ ಫುಲ್ ಸಪೋರ್ಟ್ ಬಂದುಬಿಡುತ್ತೆ. ಒಂದು ಟೈಮಲ್ಲಿ ಯಾರ್ಯಾರೆಲ್ಲ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ, ನನ್ನ ಜೊತೆ ಯಾರೂ ಇಲ್ಲ ಅಂತ ನೀವು ಓದಾಡ್ತಾ ಇರ್ತೀರಲ್ವ, ಈ ಫೇಸಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಹೈಯರ್ ಸಪೋರ್ಟ್ ನಿಮಗೆ ಫುಲ್ ಸಿಕ್ಬಿಡುತ್ತೆ. ಯಾವಾಗ ಹೋದ್ರೂ ನಿಮ್ಮ ಜೊತೆ ಯಾರೋ ಇದ್ದಾರೆ, ನಿಮಗೆ ಹೆಲ್ಪ್ ಮಾಡೋಕ್ಕೆ ಯಾರೋ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಹೋಗುತ್ತೆ. ಆಸ್ಟ್ರಲ್ ಸಪೋರ್ಟ್ ಫುಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಫಿಸಿಕಲ್ ಲೈಫು ಬೆಟರ್ ಆಗ್ತಾ ಬರುತ್ತೆ, ಹೆಲ್ತ್ ಚೆನ್ನಾಗಿ ಆಗ್ತಾ ಬರುತ್ತೆ. ಆ್ಯಂಡ್ ಬೇಕಂದಾಗ ಹೈಯರ್ ಮಾಸ್ಟರ್ಸಿಂದ ಹೆಲ್ಪ್ ಸಿಗ್ತಾ ಹೋಗುತ್ತೆ, ಏಂಜಲ್ಸಿಂದ, ನೀವು ನಂಬಿರೋ ನಿಮ್ಮ ಸ್ಪಿರಿಟ್ ಗೈಡಿಂದ ಎಲ್ಲ ಚೆನ್ನಾಗಿದೆ ಅಂದಾಗ ನೆಕ್ಸ್ಟ್ ಸ್ಟೆಪ್ ಬರೋದೇ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಿಮಗಾದ ಗಾಯಗಳು ಎಲ್ಲ ಇದಾವಲ್ವ, ಅದೆಲ್ಲ ಒಂದೊಂದಾಗಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೋಡಿ, ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ, ಮನೆ ಇದೆ, ಫ್ಯಾಮಿಲಿ ಸೂಪರ್ ಇದೆ, ಫಿನಾನ್ಷಿಯಲಿ ಸೂಪರ್ ಇದ್ದೀವಿ, ಸ್ಟಿಲ್ ಒಂಥರ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗ್ತಾ ಇದೆ. ಮೆಡಿಟೇಷನ್ ಮಾಡ್ತಾಯಿದ್ರು ನನಗಿದೆಲ್ಲ ಬರ್ತಾ ಇದೆ ಅಂದರೆ ದಟ್ ಈಸ್ ದ ಹೈಯೆಸ್ಟ್ ಕ್ಲಿಯರೆನ್ಸ್, ನಿಮ್ಮ ಹೈಯೆಸ್ಟ್ ಕ್ಲಿಯರೆನ್ಸ್ ನಿಮ್ಮಲ್ಲಿ ಆಗ್ತಾ ಇದೆ ಅಂತ. ಬಿಕಾಸ್ ಇಷ್ಟು ದಿನ ಏನೇನು ಎಲ್ಲ ಕ್ಲಿಯರ್ ಆಗ್ತಾ ಇದೆಯಲ್ಲೋ ಅದೆಲ್ಲ ಮೇಲೆ ಮೇಲೆ ಇರೋದು, ರೀಸೆಂಟಾಗಿ ಆಗಿರೋ ಇನ್ಸಿಡೆಂಟ್ಸು, ಪೇಯ್ನ್ ಅದೆಲ್ಲ ರಿಲೀಸ್ ಆಗುತ್ತೆ. ಆದರೆ ಆ ಡೀಪ್ ಡೌನಲ್ಲಿ ಗಾಯಗೊಂಡ ನಿಮ್ಮ ಅಂತರ್ಶಿಶುವಿನ ಗಾಯಗಳೆಲ್ಲ ಹೊರಗಡೆ ಬರ್ತಾ ಹೋಗುತ್ತೆ. ಆ್ಯಂಡ್ ದಟ್ ಈಸ್ ಅ ವೆರಿ ಬಿಟ್ ಡಿಫಿಕಲ್ಟ್ ಫೇಸ್, ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಆದ ಎಲ್ಲ ನೋವುಗಳು ನಿಮಗೆ ನೆನಪಾಗ್ತಾ ಬರುತ್ತೆ. ಬಟ್ ಇಟ್ಸ್ ಅ ಗುಡ್ ಸೈನ್ ಆ್ಯಕ್ಚುಲಿ, ಬಿಕಾಸ್ ನಿಮ್ಮ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ಅವೆಲ್ಲ ಗಾಯಗಳು ಮಾಯೋಕ್ಕೆ ಸರ್ಫೇಸಿಗೆ ಬರ್ತಾ ಹೋಗುತ್ತೆ. ಸೊ ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಜೊತೆ ನಿಮಗೇನಾದರೂ ಒಂದು ಸಿಟ್ಟು, ಹೇಟ್ರೆಡ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಟೈಮ್. ಸೊ ನೀವು ನಿಮ್ಮ ಪೇರೆಂಟ್ಸ್ ಮೇಲೆ ಅಷ್ಟೇ ಸಿಟ್ಟಿಟ್ಕೊಂಡು ಅಷ್ಟೇ ಬೇಜಾರಿಟ್ಕೊಂಡ್ರೆ ಇನ್ನು ಸ್ಪಿರಿಚುವಲಿ ಗ್ರೋ ಆಗೋಕ್ಕಾಗಲ್ಲ ಈ ಸ್ಟೇಜಲ್ಲಿ. ಪಾಸ್ಟ್ ಈಸ್ ಪಾಸ್ಟ್ ಅಲ್ವಾ, ಆಗೋಗಿದ್ದು ಆಗೋಗ್ಬಿಟ್ಟಿದೆ. ಈ ಪ್ರೆಸೆಂಟ್ ನಿಮ್ಮ ಕೈಲಿದೆ. ಅವ್ರು ಹೆಂಗೇ ಇರಲಿ, ಅವ್ರು ಏನೇ ಮಾಡಿರಲಿ, ಯಾವಾಗ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಕ್ಷಮೆ ಕೇಳಿ ಅವ್ರ ಜೊತೆ ಅಲೈನ್ ಆಗ್ತಿರಲ್ವ, ಆಗ ನಿಮ್ಮ ಗಾಯಗೊಂಡ ಅಂತರ್ಶಿಶು ಹೀಲ್ ಆಗೋಕ್ಕೆ ಡೋರ್ಸ್ ಓಪನ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನೋಡಿ, ಯಾರಿಗೆ ಪೇರೆಂಟ್ಸ್ ಮೇಲೆ ತುಂಬ ಹೇಟ್ರೆಡ್ ಇರುತ್ತೆ, ಕೋಪ ಇರುತ್ತಲ್ವ, ಅವ್ರು ಬದುಕಿರಲಿ ಇಲ್ಲದೇ ಇರಲಿ ಭೂಮಿ ಮೇಲೆ ಏನೋ ಕಂಪ್ಲೇಂಟ್ಸ್ ಇರುತ್ತೆ ಎಷ್ಟೋ ಒಂದು, ಅವರನ್ನು ನಾವು ಕ್ಷಮಿಸದೇ ಇದ್ದಾಗ ಎಲ್ಲೋ ಒಂದು ಸ್ಟ್ರಕ್ ಆಗಿಬಿಟ್ಟಿರ್ತೀವಿ, ಲೈಫಲ್ಲಿ ಮುಂದೆ ಹೋಗೋಕ್ಕಾಗ್ತಾ ಇರಲ್ಲ, ಸ್ಪಿರಿಚುವಲಿ ಹಾರ್ಟ್ ಚಕ್ರ ಓಪನ್ ಆಗೋದಿಲ್ಲ. ಸೊ ನಿಮ್ಮ ಇನ್ನರ್ ಚೈಲ್ಡಲ್ಲಿ ನಿಮ್ಮ ಅಂತರ್ಶಿಶು ಟ್ರಾಮಾಸ್ ಎಲ್ಲ ನಿಮಗೆ ಹೊರಗೆ ಬರ್ತಾ ಹೋಗುತ್ತೆ. ಅದನ್ನು ಹೀಲ್ ಮಾಡ್ಕೊಳ್ಳೋ ಸಮಯ ಬರುತ್ತೆ. ಆ್ಯಂಡ್ ನಿಮ್ಮ ಪೇರೆಂಟ್ಸನ್ನು ಕ್ಷಮಿಸೋ ಸಮಯ ಬರುತ್ತೆ. ಇದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ಯಾರು ತುಂಬ ನಿಮಗೆ ಹರ್ಟ್ ಮಾಡಿರ್ತಾರಲ್ವ, ಅವರನ್ನು ಕ್ಷಮಿಸೋ ಜ್ಞಾನ ಸ್ಥಿತಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ಇದನ್ನೆಲ್ಲ ನೀವು ಮಾಡ್ತಾ ಹೋಗ್ತಿರಲ್ವ, ಒಂದು ಬ್ಯೂಟಿಫುಲ್ ಸ್ಟೇಟ್ಗೆ ನೀವು ಎಂಟ್ರ್ ಆಗ್ತೀರ. ಸೊ ನನ್ನ ಈ ಜರ್ನಿಯಲ್ಲಿ ಆಲ್ಮೋಸ್ಟ್ ಒಂದು 6-8 ಮಂತ್ಸ್ ಈ ಫೇಸ್ ನಡೀತಾ ಇತ್ತು. ಇನ್ನರ್ ಚೈಲ್ಡ್ ಹೀಲಿಂಗ್ ಆ್ಯಂಡ್ ಟ್ರಾನ್ಸ್ಜನ್ರೇಷನಲ್ ಟ್ರಾಮಾ ಹೀಲಿಂಗ್ ಎಲ್ಲ ಸರ್ಫೇಸಿಗೆ ಬಂದಾಗ ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಇಟ್ ವಾಸ್ ಸೋ ಡಿಪ್ರೆಸ್ಸಿಂಗ್ ಆ ಮೂಮೆಂಟಲ್ಲಿ. ಬಟ್ ಬರ್ತಾ ಬರ್ತಾ ನನಗೆ ರಿಯಲೈಸ್ ಆಯಿತು, ವಾವ್, ನನ್ನ ಲೈಫಲ್ಲಿ ಬ್ಯೂಟಿಫುಲ್ ಸ್ಟೇಜನ್ನೇ ನಾನು ದಾಟ್ತಾ ಇದ್ದೀನಿ.
ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಇನ್ನರ್ ಚೈಲ್ಡಲ್ಲಿ ಗಾಯ ಏನೇನು ಆಗಿರ್ತಾವಲ್ವ ಅದ್ರ ಬೇಸಿಸ್ ಮೇಲೆ ನಮ್ಮ ಈ ಎನ್ವಿರಾನ್ಮೆಂಟ್ ಎಲ್ಲ ನಮ್ಮ ಈ ಪ್ರೆಸೆಂಟ್ ಲೈಫ್ ನಡೀತಾ ಇರುತ್ತೆ. ಅದನ್ನು ನಾವು ಮುಟ್ಟಿದಾಗ, ಹೀಲ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಸ್ಟೇಟ್ಗೆ ಹೋಗ್ತೀರ. ನಾನು ಯಾವಾಗ ಈ ಸ್ಟೇಜನ್ನು ನಾನು ಫೇಸ್ ಮಾಡ್ತಾ ಒಂದು ದಿನ ಇನ್ನೂ ನೆನಪಿದೆ, ಐ ಫೆಲ್ಟ್ ಸೋ ಗುಡ್ ಅವತ್ತು. ಬಿಕಾಸ್ ಇಷ್ಟು ದಿನ ಏನೋ ಚೇಸ್ ಮಾಡ್ತಾ ಇದ್ದೆ, ಐ ವಾಸ್ ಚೇಸಿಂಗ್ ಸಮಥಿಂಗ್, ಇರೋದನ್ನು ಬಿಟ್ಟು ಏನೆಲ್ಲ ನಾನು ಹುಡುಕ್ತಾ ಇದ್ದೆ. ಬಟ್ ಯಾವಾಗ ಇನ್ನರ್ ಚೈಲ್ಡ್ ಹೀಲಿಂಗ್ ಎಲ್ಲ ಆಯಿತು, ಆ ಪೇರೆಂಟ್ಸ್ ಜೊತೆ ಕನೆಕ್ಷನ್, ಆ ಫರ್ಗಿವ್ನೆಸ್ ಎಲ್ಲ ಮಾಡಿ ಕ್ಲಿಯರ್ ಮಾಡ್ಕೊಂಡ್ವಲ್ಲ, ಆಗ ಒಂಥರ ನೆಮ್ಮದಿ ಇನ್ನರಲ್ಲಿ. ಅದನ್ನು ಬಾಯಿಂದ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಒಂದು ಸಲ ಕುತ್ಕೊಂಡಿದ್ದೀನಿ ನಾನು, ಸುಮ್ಮನೆ ಹಿಂಗೆ ಕುತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಅರೆ ವಾಟ್ ಅ ಗ್ರೇಟ್ ಫೀಲಿಂಗ್, ವಾಟ್ ಅ ಗ್ರೇಟ್ ಫೀಲಿಂಗ್ ಇದು. ಇಷ್ಟು ದಿನ ಏನೆಲ್ಲ ಚೇಸ್ ಮಾಡ್ತಾಯಿದ್ದೆ, ಆ ಚೇಸಿಂಗ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಆ ನೆಮ್ಮದಿ ನಾನೇನು ಹುಡುಕ್ತಾ ಇದ್ನಲ್ವ ಅದು ನನ್ನೊಳಗಡೆ ಇದೆ. ವಾಟ್ ಅ ವಂಡರ್ಫುಲ್ ಲೈಫ್ ಅನ್ಸೋಕ್ಕೆ ನನಗೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದಟ್ ಈಸ್ ದ ಅಲ್ಟಿಮೇಟ್ ಅಂತ ನಾನು ಅಂದ್ಕೊಂಡೆ. ನೋ, ಯಾವಾಗೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀವಲ್ವ, ದ ಗ್ರೇಟೆಸ್ಟ್ ಗೈಡೆನ್ಸ್ ಲೆಸನ್ ಅನ್ಬೋದು, ದ ಗ್ರೇಟೆಸ್ಟ್ ಲೆಸನನ್ನು ನಾವು ಕಲಿಯೋಕ್ಕೆ ರೆಡಿ ಆಗ್ತೀವಿ. ಸೊ ಏನಾಗುತ್ತೆ, ಇದೆಲ್ಲ ಆದಮೇಲೆ ನಾನು ಫೇಸ್ ಮಾಡಿದ್ದೇನೆಂದರೆ, ನನಗೆ ಕಣ್ಣು ಮುಚ್ಕೊಂಡು ಕೂಡೋಕ್ಕೆ ಆಗ್ತಾಯಿರಲಿಲ್ಲ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಣ ಅಂದರೆ ತೆಗೆದುಬಿಡೋಣ, ನನಗೆ ಬೇಕಾಗಿದೆ ಎನರ್ಜಿ ಇದೆ, ಐ ಡೋಂಟ್ ನೋ ವಾಟ್ ಏನಾಗ್ತಾಯಿತ್ತು ಗೊತ್ತಿಲ್ಲ, ತೆಗೆದುಬಿಡೋಣ ಅಂತ. ಸೊ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಯಾಕಂದರೆ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಾ ಇದೆಲ್ಲ ಹಂತವನ್ನು ನೋಡ್ತಾ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ನಡೀತಾ ಇರಬೇಕಾದ್ರೆ ಅಸಲು ಧ್ಯಾನ ಮಾಡಬೇಕಂತಲೇ ಅನಿಸಲ್ಲ. ಯಾಕೆ ಅಂತ ನಾನು ಕೂತ್ಕೊಂಡಾಗ, ಆ್ಯಂಡ್ ಆ ಟೈಮಲ್ಲಿ ನನಗೆ ಹನುಮಾನ್ ಕನೆಕ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆಗ ಹನುಮಾನ್ ನನಗೆ ಗೈಡ್ ಮಾಡ್ತಾ ಹೋದರು. ಓಕೆ, ಇಷ್ಟು ದಿನ ನೀನು ಮಾಡಿದೆ ಮೆಡಿಟೇಷನ್, ದಟ್ ಈಸ್ ವೆರಿ ವೆರಿ ಗುಡ್, ಐ ಆಮ್ ಸೋ ಪ್ರೌಡ್ ಆಫ್ ಯು. ಆದರೆ ಬರೀ ಧ್ಯಾನ ಮಾಡಿದಾಗ ಅಷ್ಟೇ ಅಲ್ಲ, ಪ್ರತಿ ಕ್ಷಣನೂ ಕೂಡ ನೀನು ಪ್ರೆಸೆಂಟ್ ಮೂಮೆಂಟಲ್ಲಿರಬೇಕು, ಧ್ಯಾನ ಸ್ಥಿತಿಯಲ್ಲಿರಬೇಕು. ಸೊ ಸ್ಟಾರ್ಟಿಂಗ್ ನನಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಸಮ್ ಆಫ್ ಮೈ ಸ್ಪಿರಿಚುವಲ್ ಫ್ರೆಂಡ್ಸ್, ನನ್ನ ಮೆಡಿಟೇಟಿವ್ ಫ್ರೆಂಡ್ಸ್ ಎಲ್ಲರೂ ಕೂಡ ಅದೇ ಟೈಮಲ್ಲಿ ನನಗೆ ಕರೆಕ್ಟಾಗಿ ಹನುಮಾನ್ ಹೇಳಿದ ಮೆಸೇಜನ್ನು ನನಗೆ ಹೇಳ್ತಾ ಹೋದರು. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಪವರ್ ಆಫ್ ನೌ, ಆ್ಯಂಡ್ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ನೀವು ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಸುತ್ತಲಿರೋ ಮಾಸ್ಟರ್ಸ್ ಎಲ್ಲರೂ ನಿಮಗೆ ಪುಷ್ ಮಾಡ್ತಾ ಹೋಗ್ತಾರೆ, ನೀವು ಹ್ಯಾವ್ ಟು ಡೂ ಇಟ್ ಅಂತ. ಐ ಆಮ್ ಸ್ಟಿಲ್ ಇನ್ ದಟ್ ಪ್ರಾಸೆಸ್. ಐ ಆಮ್ ನಾಟ್ ಲೈಕ್ ನಾನು ಎವ್ರಿ ಮೂಮೆಂಟ್ ಪ್ರೆಸೆಂಟಲ್ಲಿ ಇರ್ತಿದ್ದೀನಿ ಅಂತಲ್ಲ, ಬಟ್ ಐ ಆಮ್ ಪ್ರೋಗ್ರೆಸ್ಸಿಂಗ್. ಸ್ಟಾರ್ಟಿಂಗ್ ಈ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದೆ ಅಲ್ವಾ, ಈ ಪ್ರೆಸೆಂಟ್ ಮೂಮೆಂಟಲ್ಲಿರೋದು, ಇದು ಸುಲಭ ಆಗಲ್ಲ. ಯಾಕೆ ಸುಲಭ ಆಗಲ್ಲ ಅಂದರೆ, ಫಸ್ಟ್ ನೀವೆಲ್ಲ ಕ್ಲಿಯರ್ ಮಾಡ್ಕೊತಾ ಬರಬೇಕು. ನಿಮ್ಮ ಟ್ರಾಮಾಸ್, ನಿಮ್ಮ ಪೇನ್ಸ್, ನಿಮ್ಮ ಈಗೋ, ನಿಮ್ಮ ರಿಜೆಕ್ಷನ್ಸ್ ಏನೇನು ಒಳಗಡೆ ಇದೆಲ್ಲ ಫಸ್ಟ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಆಗಲೇ ಇದನ್ನು ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲ ಅಂತಂದರೆ ಸುಮ್ಮನೆ ಇದ್ದಾಗ ಮತ್ತೆ ಹೋಗಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ 10 days ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಮಿ. ಹಿಂಗೆ ಅಂತಂದರೆ ನಾನು ರೆಸ್ಲೆಸ್ ಆಗಿಬಿಟ್ಟೆ. ಬಿಕಾಸ್ ಕಂಟಿನ್ಯೂಸ್ ಪ್ರತಿ ಟೈಮಲ್ಲೂ ಕೂಡ ಎವ್ರಿ 15 minutes, ಹಾಫ್ ಆನ್ ಅವರ್ ಅಲಾರಾಮ್ ಇಟ್ಕೊಂಡು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕೆ ಟ್ರೈ ಮಾಡಿದಾಗ ಅದೊಂಥರ ಚೇಸಿಂಗ್, ಒಂಥರ ಟಾರ್ಚರ್ ಥರ ಆಗೋಯ್ತು. ನನಗೆ ನಿದ್ದೆ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಹೋಯ್ತು, ಪ್ಯಾನಿಕ್ ಅಟ್ಯಾಕ್ ಆಗೋದು. ಆ್ಯಂಡ್ ಆಮೇಲೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಓಕೆ, ಲೆಟ್ಸ್ ಗೋ ಸ್ಲೋ ಅಂತ. ಅದಾದಮೇಲೆ ಇಟ್ಸ್ ಅ ಗ್ರೇಟೆಸ್ಟ್ ಶಿಫ್ಟ್ ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಆ್ಯಂಡ್ ನಿಮಗೆ ಆ ಥಾಟ್ಸ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಫ್ಯೂ ಡೇಸ್ ನಿಮಗೆ ತುಂಬ ಥಾಟ್ಸ್ ಬರುತ್ತೆ, ಕಷ್ಟ ಆಗುತ್ತೆ ಪ್ರೆಸೆಂಟ್ ಮೂಮೆಂಟಲ್ಲಿರೋದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇಟ್ಸ್ ಅ ಗ್ರೇಟ್ ಸ್ಟೇಟ್. ಸೊ ಆ್ಯಸ್ ಆಫ್ ನೌ ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಹಂತದಲ್ಲಾಗಿರ್ಬೋದು ಕೂಡ ಎಲ್ಲ ನಿಮ್ಮ ಉನ್ನತಿಗೋಸ್ಕರ, ನಿಮ್ಮ ಎನ್ಲೈಟ್ಮೆಂಟ್ಗೋಸ್ಕರ, ನಿಮ್ಮ ಖುಷಿಗೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ ಧ್ಯಾನ ನಿಧಾನವಾಗಿ ನಮ್ಮನ್ನೆಲ್ಲ ತಿದ್ದುತ್ತಾ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಶ್ವಾಸ ಅನ್ನೋ ಗುರುವನ್ನು ನೀವು ಹಿಡ್ಕೊಳ್ಳಿ. ಧ್ಯಾನವನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಆ್ಯಂಡ್ ಒಂದು ಟೈಮಲ್ಲಿ ನಿಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅರೆ ನನ್ನ ಲೈಫ್ ಸಿಚುವೇಶನ್ ಹಂಗೆ ಇದೆ, ನನ್ನ ಪರಿಸ್ಥಿತಿ ಹಂಗೆ ಇದೆ, ಬಟ್ ನಾನೆಷ್ಟು ಖುಷಿಯಾಗಿದ್ದೀನಿ, ಆನಂದವಾಗಿದ್ದೀನಿ. ಇದು ನನ್ನ ಈ ಮೆಡಿಟೇಷನ್ ಸ್ಟೆಪ್ಸ್, ಸ್ಪಿರಿಚುವಲ್ ಜರ್ನಿಯ
ಅಲ್ಲಿ ಹಂತಗಳು ನಾನು ಫೇಸ್ ಮಾಡಿದ್ದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.